ಕುಸಿತದಿಂದಾಗಿ ರಾಜ್ಯದ ಹಲವು ಕಡೆ ಮಳೆ ಮುನ್ಸೂಚನೆ ನೀಡಲಾಗಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಚಾಮರಾಜನಗರ, ತುಮಕೂರು, ವಿಜಯಪುರ, ಕೊಡಗು, ಚಿತ್ರದುರ್ಗ, ಕೋಲಾರ ಜಿಲ್ಲೆಗಳಲ್ಲಿ ಹಗುರದಿಂದ ಕೂಡಿದ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಭಾನುವಾರದಿಂದ ಮಳೆಯ ಪ್ರಮಾಣ ಕ್ಷೀಣಿಸಲಿದ್ದು ರಾಜ್ಯಾದ್ಯಂತ ಒಣಹವೆ ಮುಂದುವರಿಯುವ ಸಾಧ್ಯತೆಗಳಿದೆ. ಹಲವೆಡೆ ಮುಂಜಾನೆ ಸಮಯದಲ್ಲಿ ದಟ್ಟ ಮಂಜು ಇರುತ್ತೆ. ರಾಜ್ಯದಲ್ಲಿ ಈ ವರ್ಷ 19% ಅಧಿಕ ಮಳೆಯಾಗಿದೆ. ಮಲೆನಾಡಿನಲ್ಲೂ ಸಹ ವಾಡಿಕೆಗಿಂತ ಹೆಚ್ಚು ಪ್ರಮಾಣದ ಮಳೆ ದಾಖಲಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಈ ಕಾರಣದಿಂದ ಕರ್ನಾಟಕದ ಹಲವು ಕಡೆ ಮಳೆಯಾಗುವ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಡಿಸೆಂಬರ್ 25, 26, 28 ಈ ವರ್ಷ ಮುಗಿಯುವಂಥ ಅವಧಿನಲ್ಲಿ ಮಳೆ ಬರುವ ಸಾಧ್ಯತೆಯ ಬಗ್ಗೆ ಹವಾಮಾನ ಇಲಾಖೆ ಹೇಳಿದೆ. ಕರ್ನಾಟಕದ ಬಹುತೇಕ ಒಂದು 80% ಭಾಗದಲ್ಲೇ ಮಳೆ ಆಗುತ್ತೆ ಅಂತ. ಅಂದರೆ ಇವತ್ತೊಂದು ದಿನ, ನಾಳೆ ಮಾತ್ರ. ಎಲ್ಲೆಲ್ಲಿ ಅಂದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಈ ಪೂರ್ತಿ ಕರಾವಳಿ ಆಯಿತು. ಇನ್ನು ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ, ಬೆಂಗಳೂರು ನಗರ, ಗ್ರಾಮಾಂತರ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಚಾಮರಾಜನಗರ, ತುಮಕೂರು, ವಿಜಯನಗರ, ಕೊಡಗು, ಚಿತ್ರದುರ್ಗ, ಕೋಲಾರ ಈ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಭಾನುವಾರ ಕಡಿಮೆ ಆಗುತ್ತೆ ಮಳೆ. ಬಹುಶಃ ಇವತ್ತು ಮಳೆ ಬರುವ ಸಾಧ್ಯತೆ ಇದೆ. ಭಾನುವಾರ ಮಳೆ ಬರಲ್ಲ, ಒಣ ಹವೆನೇ ಮುಂದುವರಿಯುತ್ತೆ. ಆದರೆ ಡಿಸೆಂಬರ್ ಕಾರಣಕ್ಕಾಗಿ ದಟ್ಟ ಮಂಜು ಬೆಳಗಿನ ಅವಧಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ವಿಶೇಷ ಅಂದರೆ ಈ ವರ್ಷ ಇಡೀ ರಾಜ್ಯದಲ್ಲಿ 19% ಜಾಸ್ತಿ ಮಳೆ ಆಗಿದೆ. ಆದರೆ ಮಲೆನಾಡಲ್ಲಿ ಇದಕ್ಕಿಂತ ಜಾಸ್ತಿ ಆಗಿದೆ. ಮಲೆನಾಡಲ್ಲೂ ಸಹ ವಾಡಿಕೆಗಿಂತ ಜಾಸ್ತಿನೇ ಮಳೆ ಆಗಿದೆ. ಆದರೆ ಇಡೀ ರಾಜ್ಯದ ಸರಾಸರಿನ ತೆಗೆದುಕೊಂಡ್ರೆ ಇಡೀ ರಾಜ್ಯದಲ್ಲಿ 19% ಜಾಸ್ತಿ ಮಳೆ ಆಗಿರೋದು.